ಹಾಯ್ ನಮಸ್ಕಾರ, ವೆಲ್ಕಮ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಯೂಸ್ಫುಲ್ ವೀಡಿಯೋ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯೂಟ್ಯೂಬರ್ಸ್ಗೆ, ಸೊ ನಂತರ ಯಾರ್ಯಾರು ಯೂಟ್ಯೂಬ್ ಮಾಡ್ತಿರ್ತೀರೋ ಅವರೆಲ್ಲರಿಗೂ ಒಂದು ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಈ ವಿಡಿಯೋ. ಸೊ ಹೇಗೆ ನಮ್ಮ ಚಾನಲಲ್ಲಿ ವ್ಯೂಸ್ ಜಾಸ್ತಿ ಮಾಡ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲಲ್ಲಿ ಒಂದು ವೀಕ್ ಬ್ಯಾಕ್ ಹೋಗಿ ನೋಡಿ, ಎಲ್ಲ ವ್ಯೂಸು 80-100 ಇಷ್ಟೇ ವ್ಯೂಸ್ ನನಗೆ ಬರ್ತಾಯಿದ್ದು. ದಿನ ವೀಡಿಯೋ ಹಾಕ್ತಿದ್ರು ಅಷ್ಟೇ ನನಗೆ ವ್ಯೂಸ್ ಬರ್ತಾಯಿತ್ತು. ಆದರೆ ಈಗ ನೋಡಿ ನನಗೆ ವ್ಯೂಸು ಒಂದು ವೀಕಿಂದ ನೋಡಿ 4K 1K 800 600 500 400 ಇವಾಗ ನನಗೆ 300ವರೆಗೂ ವ್ಯೂಸ್ ಬರ್ತಾಯಿದೆ. ಸೊ ಹೇಗೆ ನಾನು ವ್ಯೂಸ್ನ ಇಂಪ್ರೂವ್ ಮಾಡಿಕೊಂಡೆ, ಸೊ ಈ ವ್ಯೂಸ್ನ ಹೇಗೆ ಜಾಸ್ತಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಒಂದು ಯೂಸ್ಫುಲ್ ಆಗೋ ಟಿಪ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯೂಟ್ಯೂಬಲ್ಲಿ ವ್ಯೂಸ್ ಹೇಗೆ ತೊಗೊಳ್ಳೋದು ಅಂತ ಅಂದ್ಬಿಟ್ಟು, ಇದಕ್ಕಿಂತ ಮುಂಚೆ ಕೆಲವರು ಮಾಡೋವಂಥ ಮಿಸ್ಟೇಕು, ಸೊ ಅದನ್ನು ಹೇಳ್ಬಿಡ್ತೀನಿ. ಏನಂದರೆ ನಂಗೆ ಕಮೆಂಟು ಇಬ್ಬರು ಮೂರು ಚಾನಲಿಂದ ಕಮೆಂಟ್ ಬಂದಿತ್ತು, ಅಕ್ಕ ನಮಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಬಂದಿತ್ತು. ಸಬ್ಸ್ಕ್ರೈಬು ಆಗ್ತೀನಿ, ನಾನು ಇನ್ನೂ ಆಗಿಲ್ಲ. ನಾನು ಮೆಸೇಜ್ ನೋಡಿದ ತಕ್ಷಣ, ಕಮೆಂಟ್ ನೋಡಿದ ತಕ್ಷಣ ನಾನು ಮೆಸೇಜ್ಗೆ ಸಬ್ಸ್ಕ್ರೈಬ್ ಆಗಲ್ಲ. ಸೊ ಅದೆಲ್ಲ ಗೊತ್ತಾಗುತ್ತೆ ಯೂಟ್ಯೂಬ್ಗೆ. ಸಬ್ ಮಾಡ್ತಾಯಿದ್ರೆ ಎಲ್ಲ ಗೊತ್ತಾಗುತ್ತೆ. ಆವಾಗ ಚಾನಲ್ಲು ಯಾವತ್ತಿಗೂ ಗ್ರೋತ್ ಆಗೋದೇ ಇಲ್ಲ ಈ ಥರ ಸಬ್ ಮಾಡ್ಕೊಂಡು ಹೋಗ್ತಾಯಿದ್ರೆ. ನಾನು ಹೇಳೋದಿಷ್ಟೇ, ನೀವು ಯಾರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಇನ್ನೊಬ್ರು ಚಾನಲ್ ಹತ್ರ ಹೋಗಿ ಕೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ನಮ್ಮ ಥರನೇ ಯೂಟ್ಯೂಬ್ ಮಾಡೋರು. ಅವ್ರಿಗೆ ನಮ್ಮ ವೀಡಿಯೋಸು ನೋಡೋ ಟೈಮ್ ಆಗಲಿ ಇಂಟ್ರೆಸ್ಟ್ ಆಗಲಿ ಇರೋದಿಲ್ಲ. ಏನೋ ನೋಡಿದ್ರೆ ನೀವು ಕೇಳಿದ್ರಿ ಅಂತ ಒಂದೆರಡು ವೀಡಿಯೋ ನೋಡ್ಬೋದು, ಸಬ್ಸ್ಕ್ರೈಬ್ ಆಗ್ಬೋದು, ಆಮೇಲೆ ನೋಡೋದಿಲ್ಲ ಅವರು. ನಾನೇ ಆಗಲಿ ಯಾರೇ ಆಗಲಿ ಎಲ್ಲರೂ ಅಷ್ಟೇ ನೋಡೋದಿಲ್ಲ. ಯಾರು ನಮ್ಮ ವೀಡಿಯೋಸ್ನ ನೋಡ್ತಾರೆ ಅಂದರೆ, ನಾವು ಹಾಕಿರೋ ವೀಡಿಯೋದಲ್ಲಿ ಏನೋ ಒಂದು ಕಂಟೆಂಟ್ ಆಗಲಿ, ಇಲ್ಲ ನಾವಾಗಲಿ, ನಾವು ಮಾತಾಡೋದಾಗಲಿ, ನಮ್ಮ ವೀಡಿಯೋಸ್ ಆಗಲಿ, ನಮ್ಮ ಬ್ಲಾಗ್ ಆಗಲಿ, ಏನೋ ಒಂದು ಇಷ್ಟ ಆಗಿ ಅವರು ಸಬ್ಸ್ಕ್ರೈಬ್ ಆಗ್ತಾರಲ್ಲ ಆಡಿಯನ್ಸು, ಅವ್ರು ಮಾತ್ರ ನಮ್ಮ ಎಲ್ಲ ವೀಡಿಯೋಸ್ನ ನೋಡೋಕ್ಕೆ ಸಾಧ್ಯ ಆಗೋದು. ಸೊ ಹೆಂಗೆ ನೀವು ಮಾಡ್ತೀರಾ ಅಂದರೆ, ನೀವೊಂದು ಅಂಗಡಿ ಇಟ್ಟಿರ್ತೀರಾ, ಒಂದು ಸೀರೆ ಅಂಗಡಿ ಇಟ್ಟಿರ್ತೀರ ಅಂದ್ಕೊಳ್ಳಿ. ಸೀರೆ ಅಂಗಡಿ ಇಟ್ಟು ಒಂದು ಒಳ್ಳೊಳ್ಳೆ ಸೀರೆಗಳನ್ನ ತೊಗೊಂಡು ಬಂದು ಅದನ್ನು ಜನಕ್ಕೆ ತೋರಿಸಿ ಮಾರಾಟ ಮಾಡೋ ಬದಲು ನೀವೇನು ಮಾಡ್ತೀರಾ, ಪಕ್ಕದಲ್ಲಿರೋ ಅಂಗಡಿಗೆ, ಈ ಬೀದಿಯಲ್ಲಿರೋ ಅಂಗಡಿಗಳಿಗೆಲ್ಲ ಹೋಗಿ ನಾನು ಅಂಗಡಿ ಓಪನ್ ಮಾಡಿದ್ದೀನಿ, ನನ್ನ ಅಂಗಡಿಗೆ ಬನ್ನಿ, ನನ್ನ ಅಂಗಡಿ ಓಪನ್ ಮಾಡಿದ್ದೀನಿ, ಅಂಗಡಿಗೆ ಬನ್ನಿ ಅಂತ ಎಲ್ಲರ ಅಂಗಡಿ ಹತ್ರ ಹೇಳ್ಕೊಂಬರ್ತೀರಾ. ಇಲ್ಲಿ ಬರ್ತಾರೆ ಜನ ನಿಮ್ಮ ಅಂಗಡಿ ಹತ್ರ, ನೋಡಿದ್ರೆ ನೀವೇ ಇರೋದಿಲ್ಲ. ಸೇಲ್ ಮಾಡೋಕ್ಕೆ ಒಳ್ಳೆ ಸೀರೆಗಳು ಕಂಟೆಂಟೇ ಇರೋಲ್ಲ ನಿಮಗೆ. ಸೊ ಈ ರೀತಿ ಆಗುತ್ತೆ. ನೀವು ಅಂಗಡಿ ಇಟ್ಟಿದ್ದೀರಾ ಅಂದರೆ ನಿಮ್ಮ ಕಾಂಪಿಟೇಷನಾಗಿ ತೊಗೊಬೇಕು ಇನ್ನೊಬ್ಬರು ಚಾನಲ್ನ. ನೀವು ಹೋಗಿ ರಿಕ್ವೆಸ್ಟ್ ಮಾಡೋದಲ್ಲ, ಅದಂತೂ ದೊಡ್ಡ ತಪ್ಪು. ಇನ್ನೊಬ್ಬರು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ನೀವು ಯೂಟ್ಯೂಬರ್ನ ಕೇಳಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ. ವ್ಯೂವರ್ಸ್ನ ಕೇಳಿ, ಆಡಿಯನ್ಸ್ನ ಕೇಳಿ, ಈ ಥರ ವೀಡಿಯೋದಲ್ಲೇ ಕೇಳಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಇಷ್ಟ ಆದರೆ ಅಂತ ಅಂದ್ಬಿಟ್ಟು. ಸೊ ಈ ಸಬ್ ಮಾಡೋದನ್ನ ಬಿಡೋವರೆಗೂ ನೀವು ಖಂಡಿತ ನಿಮ್ಮ ಚಾನಲಲ್ಲಿ ಗ್ರೋತ್ ಬರಲ್ಲ, ವ್ಯೂಸ್ ಬರಲ್ಲ. ಸೊ ನೀವು ಯೋಚನೆ ಮಾಡಿ, ನೀವು ಒಂದು 50-100 ಜನಕ್ಕೆ ಕೇಳಿರ್ತೀರ ಈ ಥರ ಸಬ್ಸ್ಕ್ರೈಬ್ ಆಗಿ ಅಂತ. ಆದರೂ ನಿಮ್ಮ ವ್ಯೂಸ್ ಎಷ್ಟು ಬರ್ತಾ ಇರುತ್ತೆ, ಅಷ್ಟೇ ಬರ್ತಾ ಇರುತ್ತೆ. 50-100 ಅಷ್ಟೇ ಬರ್ತಾ ಇರುತ್ತೆ. ಯಾಕೆ ಜಾಸ್ತಿ ಆಗಬೇಕಲ್ಲ? ಪ್ರತಿಯೊಬ್ಬರ ಹತ್ರನೂ ನೀವು ಸಬ್ಸ್ಕ್ರೈಬ್ ಕೇಳ್ತಾ ಇದ್ದೀರಾ ಅಂದಾಗ ಅವರೆಲ್ಲ ನಿಮ್ಮ ವೀಡಿಯೋ ನೋಡಬೇಕಲ್ಲ, ಯಾಕೆ ನೋಡೋಲ್ಲ? ಅದೇ ಅವ್ರಿಗೆ ಇಷ್ಟ ಆಗಿದ್ರೆ ಮಾತ್ರ ಅವ್ರು ನೋಡ್ತಾರೆ. ಸೊ ಆದಷ್ಟು ನೀವು ಯಾರನ್ನೂ ಇವತ್ತಿಂದನೇ ಸಬ್ಸ್ಕ್ರೈಬ್ ಆಗಿ ಅಂತ ಇನ್ನೊಬ್ಬರನ್ನ ಯೂಟ್ಯೂಬರ್ನ ಕೇಳೋದನ್ನ ಬಿಟ್ಬಿಡಿ. ಸೊ ನೀವು ವೀಡಿಯೋ ಮಾಡೋದ್ರ ಬಗ್ಗೆ, ಕಂಟೆಂಟ್ ನೋಡೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ಈ ಯೂಟ್ಯೂಬಲ್ಲಿ ನೀನು ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬ್ಗೋಸ್ಕರ ನನ್ನ ವೀಡಿಯೋ ವೈರಲ್ ಆಗಬೇಕು ಅಂತ, ಇಲ್ಲಾಂತಂದರೆ ನಂಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರಬೇಕು, ಡಾಲರ್ ಕಂಪ್ಲೀಟ್ ಆಗಬೇಕು, ನಂಗೆ ಅದಾಗಬೇಕು ಇದಾಗಬೇಕು ಅಂತ ನೀನು ನೋಡಿದ್ರೆ ಖಂಡಿತ ನಿನ್ನ ಚಾನಲ್ ಗ್ರೋತ್ ಆಗೋಲ್ಲ. ನೀನು ಎಷ್ಟೇ ವರ್ಷ ಮಾಡಿದ್ರೂ ನಿನ್ನ ಚಾನಲ್ ಗ್ರೋತ್ ಆಗೋಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಬಿಟ್ಬಿಡಿ. ನೀವು ವ್ಯೂಸು ಸಬ್ಸ್ಕ್ರೈಬರ್ಸು ಬಗ್ಗೆ ಯೋಚನೆ ಮಾಡಿದರೆ ನೀವು ವೀಡಿಯೋ ಕಂಟೆಂಟ್ ಹಾಕೋದನ್ನೇ ಬಿಟ್ಬಿಡ್ತೀರಾ. ಕಂಟೆಂಟ್ ಹಾಕೋದ್ರ ಬಗ್ಗೆ ಗೊತ್ತಾಗಲ್ಲ. ವ್ಯೂಸ್ ಕಮ್ಮಿ ಬರ್ತಾಯಿದೆ ಅಂದಾಗ ನೀವು ಒಂಥರ ಡಿಪ್ರೆಷನಲ್ಲಿ ಹೋಗ್ತೀರಾ. ವೀಡಿಯೋ ಮಾಡಬೇಕು ಅಂತ ಮನಸ್ಸು ಬರೋಲ್ಲ, ನೀವು ವೀಡಿಯೋ ಮಾಡಲ್ಲ. ಕಂಟೆಂಟು ನಿಮ್ಮಲ್ಲಿ ಒಳ್ಳೆ ಕಂಟೆಂಟ್ ಇದ್ದರೂ ಅದು ಆಚೆ ಬರೋಲ್ಲ. ಹಿಂಗಾಗ್ಬಿಡುತ್ತೆ ವ್ಯೂಸ್ ಇಲ್ಲ ಅಂತಂದರೆ. ಇದು ನನಗೆ ಅನುಭವ ಆಗಿದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟು ವ್ಯೂಸ್ ಬಗ್ಗೆ ಬಿಟ್ಟಾಕ್ಬಿಡಿ. ನಂಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತೆ ಅನ್ನೋ ಆಲೋಚನೆಯೇ ತೆಗೆದುಬಿಡಿ. ಸೊ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯೋ, ನಿಮ್ಮಲ್ಲಿ ಏನು ಸ್ಕಿಲ್ಸ್ ಇದೆಯೋ ಅದನ್ನು ತೋರಿಸಿ ಯೂಟ್ಯೂಬಲ್ಲಿ. ಹೇಗೆ ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟು ಜನ ನೋಡಿ ಇಷ್ಟಪಡೋವಂಥ ಕಂಟೆಂಟಲ್ಲಿ ನಾನು ಏನು ಮಾಡಲಿ ಅನ್ನೋದನ್ನ ಯೋಚನೆ ಮಾಡಿ. ಸೊ ಇವಾಗ ಆ ಒಂದು ಮಿಸ್ಟೇಕ್ ಮಾತ್ರ ಮಾಡಬೇಡಿ. ಇನ್ನೊಂದು ನಾನು ಇವಾಗ ಹೇಳ್ತಿದ್ದೀನಿ, ಯೂಟ್ಯೂಬಲ್ಲಿ ವ್ಯೂಸ್ ತೊಗೊಳಕ್ಕೆ ಏನು ಮಾಡಬೇಕು ಅಂತಂದ್ಬಿಟ್ಟು. ಸೊ ನಾನು ಫಸ್ಟ್ ಹೇಳೋದು ಏನಂತಂದರೆ, ಡೈಲಿ ವೀಡಿಯೋಸ್ ಹಾಕಬೇಕು. ಡೈಲಿ ವೀಡಿಯೋಸ್ ಯಾಕೆ ಹಾಕಬೇಕು ಅಂತಂದರೆ, ನೋಡಿ ನಾವು ಯಾವುದೇ ಥರ ಸೆಲೆಬ್ರಿಟೀಸ್ ಅಲ್ಲ,
ಯಾವುದೇ ಹೀರೋಯಿನ್ ಮಕ್ಳುಗಳು ಅಲ್ಲ, ನಾವು ಇನ್ಸ್ಟಾಗ್ರಾಮು ರೀಲ್ಸು ಮಾಡೋರು ಸ್ಟಾರ್ಸುಗಳು ಕೂಡ ಅಲ್ಲ. ಹಾಗೆ ನಾವು ಯಾವುದು ವೀಡಿಯೋನೂ ವೈರಲ್ ಆಗಿಲ್ಲ ಅಂದಾಗ ಜನಕ್ಕೆ ನಾವು ಯಾರು ಅನ್ನೋದೇ ಗೊತ್ತಿರಲ್ಲ. ಇವಾಗ ನಮ್ಮೂರಲ್ಲೇ ನಾನು ಎಲ್ಲರಿಗೂ ಗೊತ್ತು ಅಂತ ಹೇಳೋಕ್ಕಾಗಲ್ಲ, ಎಷ್ಟೊಂದು ಜನಕ್ಕೆ ನಾನು ಗೊತ್ತಿರಲ್ಲ. ಇನ್ನು ಯೂಟ್ಯೂಬಲ್ಲಿ ಎಲ್ಲರಿಗೂ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ನನ್ನ ಫೇಸ್ ಐಡೆಂಟಿ ಇನ್ನೂ ಬಂದಿಲ್ಲ ಅಂದಮೇಲೆ ನನಗೆ ವ್ಯೂಸ್ ಬರೋಲ್ಲ. ನಾನು ನನ್ನ ಫೋಟೋ ಹಾಕಿ ನಾನು ವೀಡಿಯೋ ಮಾಡೋದ್ರಿಂದ, ನನ್ನ ಡೈಲಿ ಲಾಗ್ನ ಶೇರ್ ಮಾಡ್ಕೊಳ್ಳೋದ್ರಿಂದ, ನಾನು ಯಾರು ಅಂತ ಗೊತ್ತಿಲ್ಲದಿರೋದ್ರಿಂದ ನನಗೆ ವ್ಯೂಸ್ ಬರೋಲ್ಲ. ಅದೇ ನೋಡಿ, ಇವಾಗ ಯಾವುದೋ ಒಂದು ಹೀರೋಯಿನ್ನು, ಇವಾಗ ಫಾರ್ ಎಕ್ಸಾಂಪಲ್ ಶ್ರೀಲೀಲಾನೇ ಅಂತ ಅಂದ್ಕೊಳ್ಳಿ, ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಅಂತಂದರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಿರ್ತಾರೆ. ಅವ್ರು ಹಾಕೋ ಒಂದು ವೀಡಿಯೋಗೆ 1 ಮಿಲಿಯನ್ ವ್ಯೂಸ್ ಬಂದುಬಿಡುತ್ತೆ 1-2-3 ದಿನದಲ್ಲಿ. ಯಾಕಂದರೆ ಅವ್ರು ಎಲ್ಲರಿಗೂ ಗೊತ್ತು, ಅವ್ರ ಫೇಸ್ ಐಡೆಂಟಿ ಇದೆ, ಅವರು ಒಂದು ಸ್ಟಾರು ಹೀರೋಯಿನ್ ಅನ್ನೋದು ಗೊತ್ತಿದೆ, ಜನ ನೋಡೋಕೆ ಇಷ್ಟಪಡ್ತಾರೆ, ಇದು ಮಾಡ್ತಾರೆ. ಸೊ ನಾವು ಯಾರು ಅಂತಲೇ ಗೊತ್ತಿಲ್ಲ ಅಂದಾಗ ನಮ್ಮ ವೀಡಿಯೋನ ಅವರು ನೋಡೋಲ್ಲ ನಾವು ಜನ ನೋಡೋ ಥರ ಮಾಡಬೇಕಂದ್ರೆ ನಾವು ಡೈಲಿ ವೀಡಿಯೋಸ್ ಹಾಕ್ಕೊಂಡೋಗ್ಬೇಕು. ಸೊ ಇದು ಮೇಯ್ನು, ಡೈಲಿ ಲಾಗ್ಸ್ ಹಾಕ್ಕೊಂಡೋಗ್ಬೇಕು. ನೀವು 2 ದಿನಕ್ಕೊಂದ್ಸರಿ, 3 ದಿನಕ್ಕೊಂದ್ಸರಿ, ಒಂದು ವಾರಕ್ಕೆ ಬಿಟ್ಟು ಒಂದ್ಸರಿ, ನನಗೆ ಯಾವಾಗಂದ್ರೆ ಅವಾಗ ವೀಡಿಯೋ ಮಾಡಿದಾಗೆಲ್ಲ ನಾನು ಹಾಕ್ತಿರ್ತೀನಿ. ನಾನೊಂದು ಡೈಲಿ ವೀಡಿಯೋ ಹಾಕೋ ಅಭ್ಯಾಸ ಮಾಡ್ಕೊಳ್ಳಲ್ಲ ಅಂತಂದರೆ ನೀವು ಬೆಟರ್ ಏನು ಮಾಡಿ ಅಂದರೆ ನಿಮ್ಮ ಚಾನಲ್ನೇ ಡಿಲೀಟ್ ಮಾಡಿಬಿಡಿ, ಯೂಟ್ಯೂಬೇ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಯೂಟ್ಯೂಬಲ್ಲಿ ನೀವು ಮಾಡಬೇಕಂದ್ರೆ ನಿನಗೆ ವ್ಯೂಸ್ ಬರಬೇಕು ಅಂತಂದರೆ ನೀನು ಅದಕ್ಕೆ ಕಷ್ಟಪಡಲೇಬೇಕು. ನಿನ್ಗೆ ಎಷ್ಟು ಕಷ್ಟಪಟ್ಟು ನೀನು ಎಷ್ಟು ಅದೊಂಥರ ನೀನು ತಪಸ್ಸು ಥರ ಮಾಡಬೇಕು. ಇವಾಗ ತಪಸ್ಸು ಮಾಡೋರು 1 ದಿನ 2 ದಿನ ಬ್ರೇಕ್ ತೊಗೊಂಡು 2 ದಿನ ಮಾಡಿ ಆಮೇಲೆ ಮತ್ತೆ 4 ದಿನ ಬಿಟ್ಟು ಆಮೇಲೆ ಮತ್ತೆ 5ನೇ ದಿನ ತಪಸ್ಸು ಮಾಡ್ತಾರಾ? ಆ ಥರ ತಪಸ್ಸು ಮಾಡಿದ್ರೆ ಫಲ ಆದರೂ ಸಿಗುತ್ತಾ? ನೀವು ಒಂಥರ ಯೂಟ್ಯೂಬಲ್ಲಿ ತಪಸ್ಸು ಮಾಡೋ ಥರ ಮಾಡಬೇಕು. ನಿಮಗೆ ಅನಿಸ್ಬೇಕು, ಅಯ್ಯೋ ಇವತ್ತು ವೀಡಿಯೋ ಮಾಡಿಲ್ಲ, ನಾಳೆ ಟೈಮ್ ಟು ಟೈಮ್ ವೀಡಿಯೋ ಮಾಡೋಕ್ಕಾಗಲ್ಲ, ವೀಡಿಯೋ ಹಾಕೋಕ್ಕಾಗಲಿಲ್ವೇ, ಏನು ಮಾಡಬೇಕು ಅಂತ ನೀವೇ ಬಾಧೆ ಪಡಬೇಕು. ಅಲ್ಲಿವರೆಗೂ ನೀವು ಅಷ್ಟು ಇನ್ವಾಲ್ವ್ ಆಗಿ ನೀವು ಯೂಟ್ಯೂಬಲ್ಲಿ ಕಷ್ಟಪಟ್ಟು ಮಾಡಬೇಕು. ಸೊ ಡೈಲಿ ವೀಡಿಯೋಸ್ ಕಂಪಲ್ಸರಿ ಇರಬೇಕು. ಇವಾಗ ಜನ ಏನಂತಿರುತ್ತೆ, ಸೀರಿಯಲ್ ನೋಡ್ದಂಗೆ ನೋಡ್ತಾರೆ ನಮ್ಮ ಲಾಗ್ಸ್ನ. ಕಂಟಿನ್ಯೂಸ್ ಆಗಿ ನಾವು ದಿನ ಮಾಡ್ತು ಅಂದರೆ, ನಾಳೆ ಹಾಕಿಲ್ಲ ಅಂದರೆ ಯಾಕೆ ಹಾಕಿಲ್ಲ ನೀವು ಲಾಗ್ಸು, ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ ಕಮೆಂಟ್ ಮಾಡ್ತಾರೆ. ಸೊ ಅಷ್ಟು ಜನ ನೋಡುವಾಗ, ಅಷ್ಟು ಇಷ್ಟಪಟ್ಟು ಜನ ನೋಡುವಾಗ ನಾವು ದಿನ ವೀಡಿಯೋಸ್ ಹಾಕಿಲ್ಲ ಅಂತಂದರೆ ಅದು ನಮ್ಮದೇ ತಪ್ಪು. ನಾವು ದಿನ ವೀಡಿಯೋಸ್ ಹಾಕಬೇಕು. ಸೊ ಡೈಲಿ ಲಾಗ್ಸ್ ಹಾಕೋದು ತುಂಬಾ ಇಂಪಾರ್ಟೆಂಟು. ನೀವು ಯಾವುದೇ ವೀಡಿಯೋ ಮಾಡ್ತಿರಲಿ, ನಿಮ್ಗೆ ಗೊತ್ತಿಲ್ಲ, ನೀವು ಯಾರಿಗೂ ಗೊತ್ತಿಲ್ಲ ಅಂದಾಗ ನೀವು ದಿನ ವೀಡಿಯೋ ಮಾಡ್ಕೊಂಡು ಹೋಗಬೇಕು. ಕುಕ್ಕಿಂಗ್ ಆಗಲಿ ಡೈಲಿ ಲಾಗ್ಸ್ ಆಗಲಿ, ದಿನ ವೀಡಿಯೋ ಮಾಡೋದು ಮಾಡಿ. ನಾನು ದಿನ ವೀಡಿಯೋ ಮಾಡ್ತಾಯಿದ್ದೀನಿ, ಒಂದು ವಾರ ಅಲ್ಲ, 1 ತಿಂಗಳಿಂದ ನಾನು ದಿನ ವೀಡಿಯೋ ಮಾಡ್ತಾನೇ ಇದ್ದೀನಿ. ಸೊ ಫಸ್ಟು ನಾನು ಹೇಳೋಂಥ ಟಿಪ್ ಏನು ಅಂತಂದರೆ, ನಾನು ಫಾಲೋ ಆಗಿರೋದು, ನಿಮಗೂ ಫಾಲೋ ಆಗಿ ಅಂತ ಹೇಳ್ತಿರೋದು ಯಾವುದು ಅಂತಂದರೆ ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡೋದು. ಸೊ ಎರಡನೇದೇನು ಅಂತಂದರೆ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋದು. ಸೊ ಒಂದು ಟೈಮ್ ಅಂತ ಇಟ್ಕೊಳ್ಳಿ. ಫಸ್ಟೇ ನೀವು ಒಂದು ನೆನ್ನೆ ಲಾಗ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ನಿಮ್ಮ ಲಾಗು ರೆಡಿ ಇದೆ ಅಂತಂದಾಗ ಅಪ್ಲೋಡು ಮಾಡಿಬಿಡ್ಬೇಕು. ಅಪ್ಲೋಡ್ ಎಲ್ಲ ಮಾಡಿಬಿಟ್ಟು ಒಂದು ಟೈಮ್ ಅಂತ ಅಂದ್ಬಿಟ್ಟು, ಇವಾಗ ಬೆಳಗ್ಗೆ 12 ಗಂಟೆ ಅಂದರೆ 12 ಗಂಟೆಗೆ ದಿನ ನಿಮ್ಮ ಲಾಗ್ ಹಾಕ್ಕೊಂಡು ಹೋಗ್ತಾ ಇರಬೇಕು. ಸೊ ಟೈಮಿಂಗ್ ಅನ್ನೋದು ಇಂಪಾರ್ಟೆಂಟು. ಇವಾಗ ನೋಡಿ, ನಾನು 1 ವೀಕಿಂದ ದಿನ 12 ಗಂಟೆ ಮೇಲೆ ಲಾಗ್ ಆಗ್ತಿದ್ದೀನಿ. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಬರೋಲ್ಲ, ಒಂದೊಂದು ದಿನ 12:30 1 ಗಂಟೆ ಆಗಿಬಿಡುತ್ತೆ. ಬಟ್ ನನ್ನ ಡೈಲಿ ಲಾಗ್ಸ್ ಟೈಮಿಂಗ್ಸ್ ಬಂದು 12 ಗಂಟೆ. ಇವತ್ತು ಕೂಡ ನಾನು 12 ಗಂಟೆಗೆ ಹಾಕ್ತೀನಿ ಈ ವಿಡಿಯೋನ. ಸೊ ನಾನು ಈ ರೀತಿ 12 ಗಂಟೆಗೆ ಹಾಕಬೇಕು ಅಂತ ಫಿಕ್ಸ್ ಆಗೋಗಿದ್ದೀನಿ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಅದು ಟೈಮಿಂಗ್ಸು. ಇವಾಗ ನನಗೆ 12 ಗಂಟೆ, ನಿಮ್ಗೆ 12 ಗಂಟೆನೇ ಟೈಮಿಂಗ್ಸ್ ಅಂತ ಇರಲ್ಲ. ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಅದರಲ್ಲಿ ಆಡಿಯನ್ಸು ಯಾವಾಗ ಜಾಸ್ತಿ ಆನ್ಲೈನಲ್ಲಿ ಇರ್ತಾರೆ ಅಂತ ನಮಗೆ ತೋರಿಸುತ್ತೆ. ಒಂದು ಪರ್ಪಲ್ ಲೈನಲ್ಲಿ ಆಡಿಯನ್ಸ್ ಯಾವ ಟೈಮಲ್ಲಿ ಜಾಸ್ತಿ ಇದ್ದಾರೆ ಅಂತ ತೋರಿಸುತ್ತೆ. ನನಗೆ 12 ಗಂಟೆಯಲ್ಲಿ ತುಂಬ ಜಾಸ್ತಿ ಜನ ಇರ್ತಾರೆ. 12, 1, 2, 3, 3 ಅವರ್ಸು ನನ್ನ ಆಡಿಯನ್ಸು, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ ನೋಡೋರು 3 ಅವರು ಫುಲ್ಲು ಆನ್ಲೈನಲ್ಲೇ ಇರ್ತಾರೆ. ಸೊ ನಾನು 12 ಗಂಟೆಗೆ ಹಾಕ್ತಾಯಿದ್ದೀನಿ. ಸೊ ದಿನ 12 ಗಂಟೆಗೆ ನಾನು ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡಿ, ನಿಮ್ಮ ವೀಡಿಯೋಸ್ನ ನಿಮ್ಮ ಆಡಿಯನ್ಸು ಯಾವ ಟೈಮಲ್ಲಿ ನೋಡ್ತಿದ್ದಾರೆ. ಅದು 10 ಗಂಟೆಗೂ ಇರ್ಬೋದು, ಇಲ್ಲ ಸಂಜೆ 6 ಗಂಟೆಗೂ ಇರ್ಬೋದು, 7 ಗಂಟೆಗೂ ಇರ್ಬೋದು. ಸೊ 3 ಲೈನು ಫುಲ್ಲು ಹೈಲೈಟಾಗಿ ಯಾವುದು ಡಾರ್ಕಾಗಿ ಕಾಣ್ತಾ ಇದೆಯೋ ಆ ಟೈಮಿಂಗ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ದಿನ ಆ ಟೈಮಿಂಗ್ಸ್ಗೆ ವೀಡಿಯೋ ಹಾಕಿ. ನನಗೆ ಹಂಗೆ ಮಾಡ್ತಾ ಇರೋದಕ್ಕೆ ನನಗೆ ವ್ಯೂಸ್ ಬರ್ತಾ ಇರೋದು. ನಾನು ಎಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ಟರು ನನಗೆ ವ್ಯೂಸ್ ಬರ್ತಾ ಇರಲಿಲ್ಲ. ನಾನು ಯಾಕಂದರೆ ಯಾವಾಗಂದ್ರೆ ಅವಾಗ ಆಗ್ತಾಯಿದ್ದೆ, ಡೈಲಿ ಹಾಕಕ್ಕೆ ಹೋಗ್ತಾ ಇರಲಿಲ್ಲ. ಒಂದು ವೇಳೆ ಡೈಲಿ ಹಾಕಿದ್ರು ಯಾವಾಗಂದ್ರೆ ಅವಾಗ ಟೈಮಿಂಗ್ಸ್ ಇಲ್ಲದೆ ಆಗ್ತಾಯಿದ್ದೆ.
ಸೊ ಜನಕ್ಕೊಂದು ಗೊತ್ತಾಗ್ತಿಲ್ಲ. ಇವಾಗ ಒಂದು ಕ್ಲಾರಿಟಿ ಇದೆ ಸ್ವಲ್ಪ ಜನಕ್ಕಾದರೂ 12 ಗಂಟೆಗೆ ಇವ್ರದ್ದು ವೀಡಿಯೋಸ್ ಬರ್ತಾಯಿದೆ ಅಂತ. ಸೊ ಅದಕ್ಕೆ 12 ಗಂಟೆಗೆ ವ್ಯೂಸ್ ಬರ್ತಾಯಿದೆ ನನಗೆ. ನಿಮಗೆ ನೀವು ಗೊತ್ತಿದೆಯೋ ಅಲ್ಲ ಗೊತ್ತಿಲ್ಲ, ನಾನು ಚೆಕ್ ಮಾಡಿರೋದು ಹೇಳ್ತಾ ಇದ್ದೀನಿ. ನಂಗೆ ಒನ್ ಡೇ ಆದರೂ ನನಗೆ 100 ವ್ಯೂಸ್ ಬರ್ತಾ ಇರಲಿಲ್ಲ. ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿ 3 ಅವರ್ಸ್ಗೆ ನನಗೆ 100 ವ್ಯೂಸ್ ಮೇಲೆ ಬರುತ್ತೆ. ಸೊ ಅಂದರೆ ವ್ಯೂಸ್ ಜಾಸ್ತಿ ಆಗ್ತಾಯಿದೆ. ಸೊ ನಾನು ಫಾಲೋ ಮಾಡಿರೋದಕ್ಕೆ. ಸೊ ನೀವು ಹಾಗೆ ಫಾಲೋ ಮಾಡಿ. ಆಮೇಲೆ ಮೂರನೇದು ನಾನು ಹೇಳೋದೇನು ಅಂತಂದರೆ, ತಂಬ್ಳೇನು ಟೈಟಲ್ ಇದು ವೆರಿ ಇಂಪಾರ್ಟೆಂಟು, ತುಂಬಾ ಇಂಪಾರ್ಟೆಂಟು. ಇದು ಇಲ್ಲ ಅಂತಂದರೆ ನೀವು ವೀಡಿಯೋ ಅಷ್ಟೇ ಚೆನ್ನಾಗಿ ಮಾಡಿ, ಏನೇನೋ ಪ್ರತಿಯೊಂದು ಒಳ್ಳೆ ಕಂಟೆಂಟ್ ಇರೋದು ಇಲ್ಲ ಒಳ್ಳೆ ಇನ್ಫಾರ್ಮೇಷನ್ ಇರೋದೇ ಕೊಡಿ, ಇಲ್ಲ ಎಷ್ಟೇ ಯೂಸ್ಫುಲ್ ಆಗಿರೋ ವೀಡಿಯೋ ಮಾಡಿ, ನಿಮಗೆ ವ್ಯೂಸ್ ಬರಲ್ಲ. ಯಾಕಂದರೆ ತಂಬ್ಳೇನು ಟೈಟಲು ಇಂಪಾರ್ಟೆಂಟು. ಸೊ ನೀವು ತಂಬ್ಳೇನು ಟೈಟಲು ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮ ತಂಬ್ಳೇನು ಟೈಟಲ್ನ ಕ್ಲಿಕ್ ಮಾಡಿ ನೋಡಲ್ಲ. ಕ್ಲಿಕ್ ಮಾಡಿ ನೋಡಿದ್ರೇ ನಿಮ್ಮ ವೀಡಿಯೋ ಏನಿದೆ ಅಂತ ಗೊತ್ತಾಗೋದು. ಸೊ ಏನು ಅಂತಂದರೆ ತಂಬ್ಳೇನು ಟೈಟಲು ಕ್ಲಿಕ್ ಮಾಡಬೇಕು. ಇವಾಗ ನೀವು ಯಾರು ಅಂತ ಗೊತ್ತಿಲ್ಲ, ಸೊ ನನ್ನ ಡೈಲಿ ಲಾಗು ನನ್ನ ರೊಟೀನ್ ಹೀಗಿರುತ್ತೆ ಅಂತ ಅಂದಾಗ ಹಾಕಿದಾಗ ವ್ಯೂಸ್ ಬರಲ್ಲ. ಯಾಕಂದರೆ ಯಾರೂ ಕ್ಲಿಕ್ ಮಾಡಿ ನೋಡಲ್ಲ. ಅದೇ ನಿಮ್ಮ ವೀಡಿಯೋದಲ್ಲಿ ಒಂದು ನಿಮ್ಮ ತಂಬ್ಳೇನ್ ಈ ಥರ ಹಾಕ್ತೀರಾ ಅಂದ್ಕೊಳ್ಳಿ, ನನ್ನ ಹತ್ರ ಇರೋ ಗೋಲ್ಡ್ ಕಲೆಕ್ಷನು, ಮೈ ಗೋಲ್ಡ್ ಕಲೆಕ್ಷನು, ಒಳ್ಳೊಳ್ಳೆ ಡಿಸೈನ್ ಇದೆ ಅಂತ ಎಲ್ಲ ಹಾಕ್ಬಿಟ್ಟು ನೀವು ತಂಬ್ಳೇನು ಟೈಟಲ್ ಹಾಕ್ತೀರಾ ಅಂದ್ಕೊಳ್ಳಿ. ಒಂದು ಒಳ್ಳೊಳ್ಳೆ ಗೋಲ್ಡು ಇಯರಿಂಗ್ಸು, ನೆಕ್ಲೆಸ್ಸು ಇರೋ ಫೋಟೋ ಎಲ್ಲ ಹಾಕ್ಬಿಟ್ಟು ಮೈ ಗೋಲ್ಡ್ ಕಲೆಕ್ಷನ್ ಅಂತ ಹಾಕ್ತೀರಾ ಅಂದ್ಕೊಳ್ಳಿ. ಸೊ ಅವಾಗೇನು ಮಾಡ್ತಾರೆ, ನಿಮ್ಮ ಮುಖ ಇದ್ದರೂ ಕೂಡ ಜನ ಓಕೆ ನೋಡೋಣ ಗೋಲ್ಡ್ ಕಲೆಕ್ಷನ್ ಹೆಂಗಿದೆ ಇವ್ರ ಹತ್ರ, ಯಾವ್ಯಾವ ಡಿಸೈನ್ ಇದೆ, ಎಷ್ಟು ಗ್ರಾಮ್ಸ್ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಅದಕ್ಕೆ ವ್ಯೂಸ್ ಬರುತ್ತೆ. ಸೊ ಆ ಥರ ನಾವು ತಂಬ್ಳೇನು ಟೈಟಲ್ಲು ನಮ್ಮ ಜನಕ್ಕೆ ಯೂಸ್ಫುಲ್ ಆಗೋ ಥರ, ಅವ್ರಿಗೆ ಇಷ್ಟ ಆಗೋ ಥರ, ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಥರ ಹಾಕಿದ್ರೇ ಅದರಲ್ಲಿ ವ್ಯೂಸ್ ಬರೋದು. ನಮಗೆ ತಂಬ್ಳೇನು ಟೈಟಲ್ ನಾವು ನಾರ್ಮಲ್ ಆಗಿರೋದನ್ನ ಹಾಕ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ತಂಬ್ಳೇನು ಟೈಟಲು ಬರೋಲ್ಲ. ಸೊ ಹಂಗೆ ವೀಡಿಯೋನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೀಡಿಯೋದಲ್ಲಿ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನು ಕಂಟೆಂಟ್ ವೀಡಿಯೋಸ್ ಮಾಡ್ತಾಯಿದ್ದೀರಾ, ಒಂದೇ ಥರ ಕಂಟೆಂಟ್ ವೀಡಿಯೋ ಮಾಡಿ. ಒಂದಿನ ಡೈಲಿ ಲಾಗ್ ಹಾಕ್ಬಿಟ್ಟು ಇನ್ನೊಂದು ದಿನ ಯಾವುದೋ ಕುಕ್ಕಿಂಗ್ದು ರೆಸಿಪಿ ಮಾತ್ರ ಹಾಕ್ತೀರಾ, ವರ್ಕೌಟ್ ಆಗೋಲ್ಲ. ಆಮೇಲೆ ರಂಗೋಳಿದು ಅದು ಹಾಕ್ಬಿಡ್ತೀರಾ, ಅದು ವರ್ಕೌಟ್ ಆಗೋಲ್ಲ. ಡೈಲಿ ಲಾಗ್ ನಾನು ಹೇಳ್ದಂಗೆ ಹೆಂಗೆ ಅಂದರೆ ಸೀರಿಯಲ್ ಥರ ಫುಲ್ಲು ಇರಬೇಕು ನಿಮಗೆ. ಇವತ್ತು ನೆನ್ನೆ ಏನಾಯಿತು ಅನ್ನೋದು ಆಡಿಯನ್ಸ್ ಗೊತ್ತಾಗಬೇಕು. ನಾಳೆ ಇವಾಗ ಹೇಳ್ತೀರಾ ಅಂದ್ಕೊಳ್ಳಿ, ನಾನು ನಾಳೆ ನನ್ನ ಅತ್ತೆ ಮನೆಗೆ ಹೋಗ್ತಾಯಿದ್ದೀನಿ ಅಂತ, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ ಅಂತ ನೀವು ಈ ಲಾಗಲ್ಲಿ ಹೇಳ್ತೀರಾ ಅಂದ್ಕೊಳ್ಳಿ. ನೆಕ್ಸ್ಟ್ ಲಾಗು ನಿಮ್ಮ ಅತ್ತೆ ಮನೆಗೆ ಬರಬೇಕು. ಅದು ಬಿಟ್ಟು ನಾನು ಅತ್ತೆ ಮನೆಗೆ ಹೋದೆ, ನಾನು ಬ್ಯುಸಿ ಆಗೋದೆ ಅಂತ ಅಂದ್ಬಿಟ್ಟು ಅಲ್ಲೇನು ವೀಡಿಯೋ ಮಾಡ್ದಿರಾ ಮತ್ತೆ ಬೇರೆ ಮತ್ತೆ ನನ್ನ ಡೈಲಿ ರೊಟೀನ್ ಅಂತ ಲಾಗ್ ಹಾಕ್ಬಿಟ್ರೆ ಜನಕ್ಕೆ ಅದು ಅರ್ಥ ಆಗಲ್ಲ. ಅವ್ರು ಕಾಯ್ತಾರೆ, ಓಕೆ ಇವರು ನಾಳೆ ಇವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದಾರೆ, ಓಕೆ ನೋಡೋಣ ಇವ್ರ ಅತ್ತೆ ಮನೆ ಲಾಗ್ ಬರುತ್ತೆ, ಅವ್ರ ಅತ್ತೆ ಹೇಗಿದ್ದಾರೆ, ಅವ್ರ ಅತ್ತೆ ಮನೆ ಹೇಗಿದೆ ಅಂತ ನೋಡೋಣ ಅನ್ನೋದು ಜನಕ್ಕಿರುತ್ತೆ ಕ್ಯೂರಿಯಾಸಿಟಿ. ನೀವು ಅದನ್ನು ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಡೈಲಿ ಸೀರಿಯಲ್ ಥರ ನೀವು ಬ್ಯಾಕ್ ಟು ಬ್ಯಾಕು ನೋಡ್ಕೊಂಡು ಹೋಗಬೇಕು. ನಮ್ಗೆ ಸೀರಿಯಲ್ ಯಾಕೆ ಅಷ್ಟು ಇಷ್ಟ ಆಗುತ್ತೆ ಹೇಳಿ, ದಿನ ಡೈಲಿ ಸೀರಿಯಲ್ ಬರುತ್ತೆ, ಒಂದು ಒಳ್ಳೆ ಟೈಮಿಂಗ್ ಅಂತ ಅದೇ ಟೈಮಲ್ಲಿ ಬರುತ್ತೆ, ಹಾಗೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ನೆಕ್ಸ್ಟು ಎಪಿಸೋಡ್ ಏನಾಗುತ್ತೆ ಅಂತ ಇಂಟ್ರೆಸ್ಟ್ ಬರಬೇಕು. ಆ ಥರ ನಮ್ಮ ನೆಕ್ಸ್ಟ್ ಲಾಗು ಯಾವಾಗ ಬರುತ್ತೆ, ಏನು ಬರುತ್ತೆ ಅನ್ನೋ ಇಂಟ್ರೆಸ್ಟು ಜನಕ್ಕೆ ಬಂದಾಗಲೇ ನಮಗೆ ಯೂಟ್ಯೂಬಲ್ಲಿ ನಮಗೆ ಜನ ಕನೆಕ್ಟ್ ಆಗೋದು, ಒಂದು ವ್ಯೂಸ್ ಸಕ್ಸಸ್ಸು ಅಂತ ಬರೋದು. ಸೊ ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ತಂಬ್ಳೇನು ಟೈಟಲು ಏನು ಹಾಕಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ವ್ಯೂಸ್ ಬರೋಕ್ಕೋಸ್ಕರ ನಾನು ಏನು ಹಾಕಬೇಕು ತಂಬ್ಳೇನು ಟೈಟಲು, ನಾನು ಯಾವ ಥರ ವೀಡಿಯೋ ಮಾಡಬೇಕು. ನಾನು ಡೈಲಿ ವೀಡಿಯೋ ಹಾಕಿದ್ರೆ ಅದಕ್ಕೆ ವ್ಯೂಸೇ ಬರ್ತಾಯಿಲ್ಲ. ಡೈಲಿ ಹಾಕೋ ವೀಡಿಯೋಸ್ಗೂ ವ್ಯೂಸ್ ಬರುತ್ತೆ. ಯಾವಾಗ ಅಂತಂದರೆ ನೀವು ಒಂಚೂರು ಯಾವುದಾದ್ರೂ ವೀಡಿಯೋ ವೈರಲ್ ಆಗೋವರೆಗೂ ನೀವು ಡೈಲಿ ವೀಡಿಯೋ ಜೊತೆ ಒಂದು ಒಳ್ಳೆ ಕಂಟೆಂಟ್ ಇರೋದು, ಏನಾದರೂ ಒಂದು ಇದಿರಬೇಕಲ್ವಾ. ನಿಮ್ಮ ವೀಡಿಯೋ ನೋಡಬೇಕಂದ್ರೆ ಅಲ್ಲಿ ಏನೋ ಒಂದು ವಿಷಯ ಇರಬೇಕು. ಓಕೆ ಈ ವಿಷಯಕ್ಕೋಸ್ಕರ ಇವಾಗ ನೀನೇನೋ ಹಾಕಿದ್ಯಾ ಮನಿ ಸೇವಿಂಗ್ಸ್ ಅಂತ, ಆ ವಿಷಯಕ್ಕೆ ಜನ ಕ್ಲಿಕ್ ಮಾಡಿ ನೋಡ್ತಾರೆ. ಬರೀ ಡೈಲಿ ರೊಟೀನ್ ಅಂದರೆ ನೀನು ಯಾರು ಅಂತ ಗೊತ್ತಿರಲ್ಲ, ನೋಡೋದಿಲ್ಲ. ಸೊ ಅದಕ್ಕೆ ತಂಬ್ಳೇನಲ್ಲಿ ಟೈಟಲಲ್ಲಿ ನೀವು ಯಾವ ಥರ ಕಂಟೆಂಟ್ ವೀಡಿಯೋ ಮಾಡಿ ವ್ಯೂಸ್ಗೋಸ್ಕರ ಅಂತಂದರೆ, ನಿಮ್ಮ ಮ್ಯಾರೇಜ್ ಸ್ಟೋರಿ ಶೇರ್ ಮಾಡ್ಕೊಳ್ಳಿ. ನಿಮ್ಮದೊಂದು ಲವ್ ಮ್ಯಾರೇಜ್ ಇದ್ದರೆ ಲವ್ ಸ್ಟೋರಿನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಡೆಲಿವರಿ ಸ್ಟೋರಿನ ಶೇರ್ ಮಾಡ್ಕೊಳ್ಳಿ. ಲೈಫಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಕಷ್ಟ ನೋವು ಅನ್ನೋದಿರುತ್ತೆ, ಏನೋ ಒಂದು ಆಗಿರುತ್ತೆ, ಅದನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಡೈಲಿ ನಡೀತಾ ಇರೋವಂಥ ಪರಿಸ್ಥಿತಿ ಏನಾದರೂ ಇತ್ತು ಅಂದರೆ ಅದನ್ನು ಶೇರ್ ಮಾಡ್ಕೊಳ್ಳಿ. ನೀವು ಎಲ್ಲ ಶೇರ್ ಮಾಡಿಕೊಂಡ್ರೇ ಜನ ನೋಡೋದು, ಕನೆಕ್ಟ್ ಆಗೋದು. ಸುಮ್ಮನೆ ನೀವು ಡೈಲಿ ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಯಾರೂ ನೋಡೋದಿಲ್ಲ. ಎಷ್ಟೊಂದು ವಿಷಯಗಳು ನಾವು ಲಾಗ್ಸ್ ಮಾಡ್ತಿದ್ದೀವಿ ಅಂದಾಗ ಪ್ರತಿಯೊಂದು ನಾವು ಶೇರ್ ಮಾಡ್ಕೊಬೇಕಾಗುತ್ತೆ. ನಾವು ಮನೆಗೆ ಒಂದು ಚಿಕ್ಕ ಐಸ್ ಕ್ರೀಮ್ ತೊಗೊಂಡ್ರು, ಒಂದು ಚಾಕ್ಲೇಟ್ ತೊಗೊಂಡು ಬಂದರು, ಅದನ್ನು ಶೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮಗು ಕೊಡ್ತಾಯಿದ್ದೀವಿ ಅಂತ ಇದೆಲ್ಲ ಶೇರ್ ಮಾಡ್ಕೊಂಡ್ರೆ, ಇವಾಗ ಬೇರೆ ಯೂಟ್ಯೂಬರ್ಸ್ ಎಲ್ಲ ಸಕ್ಸಸ್ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅದೇ. ಪ್ರತಿಯೊಂದು ಅವ್ರು ಶೇರ್ ಮಾಡ್ಕೊತಾರೆ. ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ರಿಲೇಟಿವ್ಸ್ಗೆ ಅಷ್ಟು ಗೊತ್ತಿರಲ್ಲ, ಅವ್ರ ಲೈಫ್ ಸ್ಟೈಲು, ಅವ್ರ ಲೈಫಲ್ಲಿ ಏನು ನಡೀತಾ ಇರುತ್ತೆ ಅಂತ. ಬಟ್ ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ.
ಅವ್ರ ಲೈಫಲ್ಲಿ ಏನೇನು ನಡೀತಾ ಇದೆ ಅಂತ, ಎಷ್ಟು ಕಷ್ಟಪಟ್ಕೊಂಡು ಮುಂದೆ ಬಂದಿದ್ದಾರೆ ಅನ್ನೋದೆಲ್ಲ ಆಡಿಯನ್ಸ್ಗೆ ಗೊತ್ತಿರುತ್ತೆ. ಸೊ ಅದು ಮೇಯ್ನು. ನಾವು ಶೇರ್ ಮಾಡ್ಕೊಬೇಕು, ಪ್ರತಿಯೊಂದು ಶೇರ್ ಮಾಡ್ಕೊಬೇಕು. ನಿಮ್ಮದೇನಾದರೂ ಸ್ಯಾಡ್ ಸ್ಟೋರಿ ಇದೆಯಾ, ಅದನ್ನು ಶೇರ್ ಮಾಡ್ಕೊಳ್ಳಿ. ಏನಾದರೂ ಒಂದು ಒಳ್ಳೆ ವಿಷಯ ನಡೀತದೆಯಾ, ಅದನ್ನು ಶೇರ್ ಮಾಡ್ಕೊಳ್ಳಿ. ಆ ದಿನ ಹೆಂಗಿತ್ತು ಏನಿತ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ಳಿ. ಸೊ ತಮ್ಬ್ಲೈನು ಟೈಟಲ್ ಬಗ್ಗೆ ಒಂಚೂರು ಗಮನ ಕೊಡಿ. ನಾನು ತಮ್ಬ್ಲೈನು ಟೈಟಲ್ ಬಗ್ಗೆ ಗಮನ ಕೊಟ್ಟು ದಿನ ವೀಡಿಯೋ ಹಾಕ್ಕೊಂಡು ಒಂದು ಟೈಮಿಂಗ್ ಫಾಲೋ ಮಾಡ್ತಾ ಇರೋದಕ್ಕೆ ನನಗೆ ವ್ಯೂಸ್ ಬರ್ತಾ ಇರೋದು. ಸೊ ನೀವು ಹಾಗೆ ಮಾಡಿ ಅಂತ ಹೇಳ್ತೀನಿ. ಸೊ ಯೂಟ್ಯೂಬಲ್ಲಿ ವ್ಯೂಸ್ ಬರೋದು ಕಷ್ಟ ಏನಿಲ್ಲ, ಬಟ್ ನೀವು ಕಷ್ಟಪಡಬೇಕು. ನೀವು ಕಷ್ಟಪಟ್ರೆ ಯೂಟ್ಯೂಬಲ್ಲಿ ವ್ಯೂಸ್ ಬರೋದು. ಸೊ ದಿನ ವೀಡಿಯೋ ಹಾಕಿ ತಮ್ಬ್ಲೈನು ಟೈಟಲ್ ನೋಡಿ, ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟು ಇರಬೇಕು. ತಮ್ಬ್ಲೈನು ಟೈಟಲಲ್ಲಿ ಏನು ಹಾಕಿರ್ತೀರೋ ಅದೇ ವೀಡಿಯೋದಲ್ಲೂ ಇರಬೇಕು. ಕಂಟಿನ್ಯೂಸ್ ಆಗಿ ಒಂದು ಟೈಮಿಂಗ್ ಫಾಲೋ ಆಗಿ ಖಂಡಿತ ಒಂದು ವೀಕ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ಚಾನಲ್ ಗ್ರೋತು. ಸೊ ಇಷ್ಟನ್ನು ಫಾಲೋ ಮಾಡಿ. ಇನ್ನೊಂದು ಯಾರನ್ನೂ ಕೇಳೋಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತಂದ್ಬಿಟ್ಟು. ನಿಮ್ಮ ವ್ಯೂವರ್ಸ್ನ ಕೇಳಿ, ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳಿ. ಸೊ ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳಿ, ಫುಲ್ಲು ವೀಡಿಯೋ ನೋಡಿ ಅಂತ ಕೇಳಿ. ಅದ್ರ ಬದಲು ಬೇರೆ ಚಾನಲ್ ಅವ್ರನ್ನ ಕೇಳಿದ್ರೆ ಯಾವುದೇ ಥರ ಪ್ರಯೋಜನ ಇಲ್ಲ, ಅವ್ರು ನೋಡೋಕ್ಕೆ ಹೋಗಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾರೂ ನೋಡೋಕ್ಕೆ ಹೋಗಲ್ಲ. ನಾನು ಇದುವರೆಗೂ ಯಾರನ್ನೂ ಕೇಳಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ. ಸೊ ನನಗೆ ಗೊತ್ತಾಗುತ್ತೆ. ನಾನು ಕಾಂಪಿಟೇಷನ್ ಆಗಿ ತೊಗೊಬೇಕಾಗಿರೋರನ್ನ, ಇಲ್ಲ ಫ್ರೆಂಡಾಗಿ ಇದು ತೊಗೊಬೇಕಾಗಿರೋರನ್ನ, ಅವ್ರನ್ನೇ ನಾನು ವೀಡಿಯೋ ನೋಡು ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾವು ಯಾವುದೋ ಒಂದು ವೀಡಿಯೋ ಬರುತ್ತೆ, ನಾವು ಅವ್ರನ್ನ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳೋದಕ್ಕಿಂತ ಅವ್ರಿಗೆ ನಮ್ಮ ವೀಡಿಯೋ ರೀಚ್ ಆಗೋ ಥರ ನಾವು ಮಾಡಬೇಕು. ಸೊ ಈ ರೀತಿ ಕಂಟೆಂಟ್ ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ನನಗೆ ವ್ಯೂಸ್ ಇವಾಗ ಇಂಪ್ರೂವ್ ಆಗಿರೋದು, ವ್ಯೂಸ್ ಬರ್ತಾ ಇರೋದು ನಾನು ಈ ಟಿಪ್ಸ್ನ ಫಾಲೋ ಆಗಿರೋದಕ್ಕೆ. ಸೊ ಇದನ್ನು ಫಾಲೋ ಆಗಿ ನಿಮ್ಮ ಚಾನಲಲ್ಲೂ ಕೂಡ ವ್ಯೂಸ್ ಬರುತ್ತೆ. ಸೊ ಆದಷ್ಟು ಇನ್ನೂ ಮೇನ್ ವ್ಯೂಸ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ನಾನು ಹೇಳಿರೋ ಇಷ್ಟನ್ನು ಫಾಲೋ ಆಗುತ್ತಾ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದನ್ನು ತೋರಿಸ್ಬೇಕು, ನಿಮ್ಮ ಸ್ಕಿಲ್ಸ್ ಏನಿದೆಯೋ ಅದನ್ನು ತೋರಿಸ್ಬೇಕು. ಸುಮ್ಮನೆ ಮಾತ್ರ ನೀವು ಚಾನಲ್ ಓಪನ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಚಾನಲ್ ಓಪನ್ ಮಾಡಿದ್ದೀರ ಅಂದರೆ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಆಗಲಿ, ಯೂಟ್ಯೂಬ್ ಮಾಡೋ ಸ್ಕಿಲ್ಸ್ ಆಗಲಿ ಇರೋದ್ರಿಂದಲೇ ನೀವು ಮಾಡಿರ್ತೀರ. ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಆಚೆ ತಗೊಳ್ಳಿ. ಅದು ಹೊರಗಡೆ ಬರೋವರೆಗೂ ಖಂಡಿತ ಬರೋದಿಲ್ಲ. ಆಮೇಲೆ ಮೇಯ್ನು ಶಾರ್ಟ್ಸಲ್ಲೇ ಜಾಸ್ತಿ ರೀಚ್ ಆಗುತ್ತಲ್ವ. ಶಾರ್ಟ್ಸ್ ಬಗ್ಗೆ ಹೇಳೋದು ಮಾಡ್ತದೆ. ಸೊ ಶಾರ್ಟ್ಸು ನಾನು ದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ದಿನಕ್ಕೆ 1-2 ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶಾರ್ಟ್ಸಲ್ಲೂ ಕೂಡ ಜನಕ್ಕೆ ರೀಚ್ ಆಗುತ್ತೆ. ಶಾರ್ಟ್ಸಲ್ಲಿ ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದನ್ನು ತೋರಿಸಿ. ವ್ಲಾಗ್ಸಲ್ಲಿ ನಿಮ್ಮ ಡೈಲಿ ರೊಟೀನ್, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆಯೋ, ನಿಮ್ಮ ಲೈಫಲ್ಲಿ ಏನು ನಡೀತದೋ ಅದನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ರೀಲ್ಸ್ ಮಾಡಿ ಅದರಲ್ಲಿ ತೋರಿಸಿ. ಇಲ್ಲಾಂತಂದರೆ ನಿಮ್ಮ ಮಾತಾಡೋದಿತ್ತು ಅಂತಂದರೆ ಮಿನಿ ವ್ಲಾಗ್ಸ್ ಮಾಡಿ. ಇಲ್ಲ ನಿಮಗೆ ರಂಗೋಲಿ ಬರೋದಿತ್ತಂದರೆ ಒಂದೇ ಕಂಟೆಂಟ್ ಹಾಕ್ಕೊಂಡು ಹೋಗಿ ಅಷ್ಟೇ. ಶಾರ್ಟ್ಸಲ್ಲಿ ಒಂದೇ ಕಂಟೆಂಟ್. ರೀಲ್ಸ್ ಮಾಡ್ತಾಯಿದ್ರೆ ರೀಲ್ಸೇ ಮಾಡ್ಕೊಂಡೋಗಿ, ಮಿನಿ ವ್ಲಾಗ್ಸ್ ಮಾಡ್ತಾಯಿದ್ರೆ ಮಿನಿ ವ್ಲಾಗ್ಸೇ ಮಾಡ್ಕೊಂಡೋಗಿ. ನೀವು ಒಂದು ಸರಿ ರೀಚ್ ಆದಮೇಲೆ ಶಾರ್ಟ್ಸಲ್ಲಿ ನೀವು ಯಾವುದೇ ಥರ ವೀಡಿಯೋ ಹಾಕಿದ್ರೂ ಕೂಡ ವ್ಯೂಸ್ ಬರುತ್ತೆ. ಸೊ ನೀವು ಅಟ್ಲೀಸ್ಟ್ ನಿಮಗೆ 1K ವ್ಯೂಸ್ ಆದರೂ ಬರ್ತಾಯಿದ್ರೆ ನಿಮ್ಮ ಹಾಕೋ ವೀಡಿಯೋಸ್ಗೆ ಶಾರ್ಟ್ಸಲ್ಲಿ, ನಿಮ್ಮ ಲಾಂಗ್ ವೀಡಿಯೋಸಲ್ಲೂ ಕೂಡ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಾಂಗ್ ವೀಡಿಯೋ 1 ಹಾಕಿ, ಶಾರ್ಟ್ಸು 2-3 ಹಾಕಿ. ಸೊ ಈ ರೀತಿ ದಿನ ಮಾಡ್ಕೊತಾ ಹೋಗಿ, ಖಂಡಿತ ನಿಮ್ಮ ಚಾನಲಲ್ಲೂ ವ್ಯೂಸ್ ಬರುತ್ತೆ, ನಿಮ್ಮ ಚಾನಲ್ಲು ಗ್ರೋತ್ ಆಗುತ್ತೆ. ಸೊ ಇದು ನನಗೆ ಅನುಭವ ಆಗಿರೋದು, ನಾನು ಪಾಲನೆ ಮಾಡ್ತಾರೋ ಅಂತ ನನ್ನ ಟಿಪ್ಸು ನಿಮಗೆ ಹೇಳಿದ್ದೀನಿ. ಸೊ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅನಿಸುತ್ತೆ. ಸೊ ನಿಮ್ಗೇನಾದರೂ ಯೂಸ್ಫುಲ್ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ, ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವರೇ.